ಇದೇ ಸಂದರ್ಭದಲ್ಲಿ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಬಗ್ಗೆ ಕೂಡ ಅವರು ಮಾತನಾಡಿದ್ದಾರೆ. ಈ ಪೇಪರ್ ಲೀಕ್ನಿಂದ ವಿದ್ಯಾರ್ಥಿಗಳಿಗೆ ತೊಂದರೆ ಆಗುತ್ತೆ, ಮುಂದೆ ಕೇಂದ್ರ ಸರ್ಕಾರ ಹೀಗಾಗದಂತೆ ನೋಡಿಕೊಳ್ಬೇಕು. ಅದರ ಜೊತೆಗೆ ಹಿಜಾಬ್ಗೆ ಏನು ಬಿಜೆಪಿ ವಿರೋಧ ವ್ಯಕ್ತಪಡಿಸ್ತಾ ಇದೆ ಅದರ ವಿಚಾರ ಬಗ್ಗೆ ಕೂಡ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬಿಜೆಪಿ ಅವರಿಗೆ ವಿರೋಧ ಮಾಡೋದೇ ಒಂದು ಕೆಲಸ, ಗೋಮಾಂಸ, ಪಾಕಿಸ್ತಾನ ಇವನು ಬಿಟ್ಟರೆ ಅವರು ಬೇರೆ ಶಬ್ದ ಇಲ್ಲ, ಈ ರೀತಿಯಾಗಿ ಹೇಳಿದ್ದಾರೆ. ಸಮಸ್ಯೆ ಆಗಿದೆ, ಆಗಬಾರ್ದು ಆಗಿದೆ. ಮೆರಿಟ್ ಹುಡುಗರಿಗೆ ತೊಂದರೆ ಆಗ್ತದೆ. ಮುಂದಾರು ಕೂಡ ಸರ್ಕಾರ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು, ಆಗದಂಗೆ ನೋಡ್ಕೋಬೇಕಷ್ಟೇ. ಅವ್ರು ವಿರೋಧ ಮಾಡಲ್ಲ, ಮತ್ತು ಅವ್ರ ಕೆಲಸ ಏನ್ರಿ ಅದೇ ಅವ್ರದ ವಿರೋಧ. ಹಿಜಾಬು, ಹಲಾಲ್ ಕಟ್ಟು, ಗೋಮಾಂಸ, ಪಾಕಿಸ್ತಾನ ಈಗ ಬಿಟ್ಟರೆ ಬೇರೆ ಐದನೇ ಶಬ್ದ ಇಲ್ಲ. ಇವನೇ ಸುತ್ತಾಕ್ಬೇಕು ಅವರು. ಇದರಿಂದ ದೇಶಕ್ಕೆ ಡೆವಲಪ್ಮೆಂಟ್ಗಾಗಲಿ ಸಂಬಂಧಪಟ್ಟದ್ದೇ ಅಲ್ಲಿದೆ. ಅದು ಈ ಇಂಡಿವಿಜುವಲ್ ವಿಚಾರ, ಅದನ್ನು ದೇಶದ ಮಟ್ಟಕ್ಕೆ ಒಯ್ಯುವಂಥ ಪ್ರಯತ್ನ ಮಾಡ್ತಾರೆ. ಇದು ಒಳ್ಳೆಯದಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.